ಇದು ಮೆಶ್ ಕಂಪೋಸ್ಟರ್ ಅಂತ ಹೇಳಿ. ನಾನು ಇದನ್ನು ಹೀಗೆ ಸೋಷಿಯಲ್ ಮೀಡಿಯಾನಲ್ಲಿ ನೋಡಿದ್ದೆ. ಈಗ ನಮ್ಮ ಏರಿಯಾನಲ್ಲಿ ಖಾಲಿ ಜಾಗ ಜಾಸ್ತಿ ಇರೋದ್ರಿಂದ ಮರಗಳಿದೆ, ಅದು ಮತ್ತು ಅದ್ರ ಎಲೆಗಳು ತುಂಬಾ ಬಿದ್ದಿರತ್ತೆ. ಸೊ ಅದನ್ನು ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಯಾಕೆಂದರೆ ಎಲ್ಲ ಬೆಂಕಿ ಹಚ್ಬಿಟ್ಟು ಅದ್ರ ಹೊಗೆಯಿಂದ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಈ ಮೆಶ್ ಕಂಪೋಸ್ಟರ್ ಬಗ್ಗೆ ನಾನು ವಾಸುಕಿ ಅವರ ಒಂದು ಸೋಷಿಯಲ್ ಮೀಡಿಯಾ ಇದರಿಂದ ನಾನು ನೋಡಿಕೊಂಡು ತಿಳ್ಕೊಂಡೆ. ಇದೇನಿಲ್ಲ, ಸಾಮಾನ್ಯ ಒಂದು ಮೆಶ್ ಅದನ್ನು ಫ್ಯಾಬ್ರಿಕೇಟ್ ಮಾಡಿಸ್ಬಿಟ್ಟು ಇಲ್ಲಿ ಕೆಳಗಡೆ ಓಪನ್ ಇದೆ. ನಾನು ಇದರಲ್ಲಿ ಏನು ಹಾಕ್ತೀನಿ ಅಂದರೆ ಡ್ರೈ ಲೀವ್ಸ್, ಅದು ಬ್ರೌನ್ಸ್ ಆಗುತ್ತೆ. ಮತ್ತು ನಮ್ಮ ಮನೇಲಿ ಬಂದಿರೋ ಅಂಥ ಆರ್ಗ್ಯಾನಿಕ್ ವೇಸ್ಟ್, ಪೀಲ್ಸು, ವೆಜಿಟೇಬಲ್ ಪೀಲ್ಸು, ಮತ್ತು ಮನೇಲಿ ಉಳಿದಿರೋ ಅಂಥ ಏನಾದರೂ ಪದಾರ್ಥಗಳು ಉಳಿದಿದ್ರೆ ಅದು ಎಲ್ಲ ಹಾಕಿಬಿಟ್ಟು ಬ್ರೌನ್ಸು ಗ್ರೀನ್ಸು ಈಕ್ವಲ್ ಪ್ರೊಪೋರ್ಷನಲ್ಲಿ ಹಾಕಿದ್ರೆ ನಾವು ಅದು ಒಂದು ತುಂಬ ಒಳ್ಳೆ ಕಂಪೋಸ್ಟ್ ಆಗುತ್ತೆ. ಸೊ ಇಲ್ಲೂ ಒಂದು ಡೋರ್ ಕೊಟ್ಟಿದ್ದೀವಿ. ಟೈಮ್ ಟು ಟೈಮ್ ನಾವು ಅದನ್ನು ತೆಗೆದು ಅದನ್ನೇ ಗಾರ್ಡನ್ಗೆ ಯೂಸ್ ಮಾಡ್ತೀವಿ. ಎಷ್ಟು ದಿನ ಅಂದರೆ ಇದು ಲೀವ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅದು ಡಿಕೆ ಆಗೋದು ಟೈಮ್ ತೊಗೊಳತ್ತೆ. ನಾನು ಯಾವ ಡಿಕಂಪೋಸರು ಹಾಕೋದಿಲ್ಲ, ಹಾಗಾಗಿ ಒಂದು 10 months ಆದರೂ ಬೇಕಾಗತ್ತೆ. ಹಾಕ್ಬೋದು. ನಾನು ಆದರೆ ಇಲ್ಲಿ ರಸ್ತೆಯಲ್ಲಿ ಬಿದ್ದಿರೋ ಸಗಣಿ ಆ ಥರದ್ದು ಹಾಕ್ತೀನಿ. ಯಾಕೆಂದರೆ ತುಂಬ ಹಾಕಿದ್ರೆ ವಾಸನೆನೂ ಬರುತ್ತೆ ಅದರಿಂದಾಗಿ ಅಂತ ಹೇಳಿ. ಈಗ ಇದಿಷ್ಟು ಬರೀ ಬ್ರೌನು ಗ್ರೀನಿಂದ ಏನು ಸೊಳ್ಳೆ ಆ ಥರದ್ದು ಏನೂ ಆಗೋದಿಲ್ಲ. ಇದು ಹೇಗೆ ಅಂದರೆ ನಮ್ಮ ಮನೇಲಿ ಇಟ್ಕೊಂಡು ಮಾಡಿದ್ರೂ ಏನೂ ವಾಸನೆ ಬರೋದಿಲ್ಲ ಪ್ರೊಪೋರ್ಷನೇಟಾಗಿ ಹಾಕಿದ್ರೆ. ಸೊ ಆ ಒಂದು ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ಹೌದು. ಯಾವುದೇ ಒಂದು ಕೆಮಿಕಲ್ ಕಂಪೋಸ್ಟ್ ಯಾವುದು ಯೂಸ್ ಮಾಡಿಲ್ಲ.